ಕುಮಟಾ ತಾಲೂಕಿನಲ್ಲಿರುವ ಎಲ್ಲ ಪೆಟ್ರೋಲ್ ಬಂಕ್ಗಳು ಹೆಲ್ಮೆಟ್ ಧರಿಸಿದ ದ್ವಿಚಕ್ರ ವಾಹನ ಸವಾರರಿಗೆ ಮಾತ್ರ ಪೆಟ್ರೋಲ್ ನೀಡುವಂತೆ ಸಹಾಯಕ ಆಯುಕ್ತರು ಹೊರಡಿಸಿರುವ ಆದೇಶ ಪಾಲನೆಯಾಗದೇ ಇರುವುದು ಆರೋಪ ಕೇಳಿಬಂದಿದೆ. ಹೌದು, ಇತ್ತೀಚೆಗೆ ಅಪಘಾತವಾದಾಗ ಹೆಲ್ಮೆಟ್ ಧರಿಸದೇ ಇರುವ ಬೈಕ್ ಸವಾರರು ಮೃತಪಡುತ್ತಿರುವ ಘಟನೆಗಳು ಅಧಿಕವಾಗುತ್ತಿದೆ. ಬೈಕ್ ಸವಾರರ ಸುರಕ್ಷತಾ ದೃಷ್ಟಿಯಿಂದ ಕುಮಟಾ ಸಹಾಯಕ ಆಯುಕ್ತರಾದ ಪಿ ಶ್ರವಣ್ ಕುಮಾರ್ ಅವರು ಹೆಲ್ಮೆಟ್ ಕಡ್ಡಾಯ ಮಾಡಬೇಕೆಂಬ ಕಾರಣಕ್ಕೆ ತಾಲೂಕಿನ ಎಲ್ಲ ಪೆಟ್ರೋಲ್ ಬಂಕ್ಗಳು ಹೆಲ್ಮೆಟ್ ಧರಿಸಿದ ದ್ವಿಚಕ್ರ ವಾಹನ ಸವಾರರಿಗೆ ಮಾತ್ರ ಪೆಟ್ರೋಲ್ ನೀಡಬೇಕೆಂಬ ಆದೇಶವನ್ನ ಕೆಲ ದಿನಗಳ ಹಿಂದೆ ಹೊರಡಿಸಿದ್ದಾರೆ. ಅಲ್ಲದೆ ಹೆಲ್ಮೆಟ್ ಧರಿಸದ ಬೈಕ್ ಸವಾರರ ಫೋಟೋ ತೆಗೆದು ಕಳುಹಿಸುವಂತೆ ಸೂಚನೆ ನೀಡಿದ್ದಾರೆ. ಈ ಆದೇಶದಂತೆ ಬಹುತೇಕ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಸಹಾಯಕ ಆಯುಕ್ತರ ಆದೇಶದ ಬಗ್ಗೆ ಒಂದು ಬ್ಯಾನರ್ ಪ್ರಿಂಟ್ ಮಾಡಿ ಅಳವಡಿಸಿದ್ದಾರೆಯೇ ಹೊರತು ಅದರ ಪಾಲನೆ ಮಾಡುತ್ತಿಲ್ಲ. ಈ ಹಿಂದಿನಂತೆ ಹೆಲ್ಮೆಟ್ ಧರಿಸಿರಲಿ ಅಥವಾ ಧರಿಸದೇ ಇರಲಿ, ಪೆಟ್ರೋಲ್ ಬೇಕೆಂದು ಬರುವ ಗ್ರಾಹಕರಿಗೆ ಬೇಡಿಕೆಗೆ ತಕ್ಕಂತೆ ಪೆಟ್ರೋಲ್ ನೀಡುತ್ತಿರುವುದು ಕಂಡುಬಂದಿದೆ. ಈ ಮೂಲಕ ಸಹಾಯಕ ಆಯುಕ್ತರ ಆದೇಶ ಪಾಲನೆಯಾಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಪೆಟ್ರೋಲ್ ಬಂಕ್ನವರನ್ನು ಕೇಳಿದರೆ ಹೆಲ್ಮೆಟ್ ಧರಿಸದೇ ಇರುವವರಿಗೆ ದಂಡ ಹಾಕುವ ಮೂಲಕ ಜಾಗೃತಿ ಮೂಡಿಸುವ ಕಾರ್ಯ ಪೊಲೀಸ್ ಇಲಾಖೆ ಮಾಡುತ್ತದೆ. ಅದಕ್ಕೂ ಪೆಟ್ರೋಲ್ ಬಂಕ್ಗೂ ಏನು ಸಂಬಂಧ? ಎಮರ್ಜೆನ್ಸಿ ಟೈಮ್ನಲ್ಲಿ ಪೆಟ್ರೋಲ್ ನೀಡಬೇಕಾಗುತ್ತದೆ. ಅಲ್ಲದೆ ಈಗ ಎಲ್ಲೆಡೆ ಪೆಟ್ರೋಲ್ ಬಂಕ್ಗಳ ಸಂಖ್ಯೆ ಜಾಸ್ತಿಯಾಗಿದ್ದರಿಂದ ನಾನು ಕೊಡಲ್ಲ ಎಂದರೆ ಮತ್ತೊಬ್ಬ ಬಂಕ್ನವರು ನೀಡುತ್ತಾರೆ. ಇದರಿಂದ ನಮ್ಮ ವ್ಯವಹಾರಕ್ಕೆ ಹೊಡೆತ ಬೀಳುತ್ತದೆ. ಸಹಾಯಕ ಆಯುಕ್ತರು ಇಂಥ ಆದೇಶ ಮಾಡುವ ಬದಲು ಪಟ್ಟಣದಲ್ಲಿ ರಸ್ತೆಯೆಲ್ಲ ಹಾಳಾಗಿ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಆ ಬಗ್ಗೆ ಗಮನ ಹರಿಸಿ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಚರ್ಚಿಸಿ ರಸ್ತೆ ಸುಧಾರಣೆಯ ಬಗ್ಗೆ ಮತ್ತು ಟ್ರಾಫಿಕ್ ಸಮಸ್ಯೆ ನಿವಾರಿಸುವ ಕುರಿತು ಪ್ರಯತ್ನ ಮಾಡಿದರೆ ಜನರಿಗೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಒಟ್ಟಾರೆ ಸಹಾಯಕ ಆಯುಕ್ತರು ಹೊರಡಿಸಿದ ಆದೇಶ ಕಾನೂನುಬದ್ಧವಾಗಿದ್ದರೂ ಕೆಲ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಮಾತ್ರ ಇದು ಇಷ್ಟವಾಗದೇ ಇರುವುದರಿಂದ ಆದೇಶ ಪಾಲನೆಯಾಗದಂತಾಗಿದೆ. ಈ ಬಗ್ಗೆ ಸಹಾಯಕ ಆಯುಕ್ತರು ಮುಂದಿನ ದಿನಗಳಲ್ಲಿ ಏನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.